ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ ಹರೇ 108 ಬಾರಿ ಇದನ್ನು ಜಪಿಸ್ತಾ 108 ಹೆಜ್ಜೆಗಳನ್ನು ಇಟ್ಕೋತ ನಾವು ದೇವಸ್ಥಾನದ ಒಳಗೆ ಕಾಲಿಟ್ರೆ ಮನಸ್ಸು ತೃಪ್ತಿಯಾಗಿ ಬಿಡ್ತದೆ. ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಒಟ್ಟು 2 ಪ್ರವೇಶಗಳು ಅದಾವು. ನೀವು 108 ಹೆಜ್ಜೆ ಇಟ್ಕೋತ ನಾಮವನ್ನು ಹೇಳ್ಕೊತಾ ಹೋಗಬೇಕು ಅಂತಂದ್ರೆ ಈ ದಾರಿ, ಇಲ್ಲಂತಂದ್ರೆ ನೀವು ಡೈರೆಕ್ಟ್ ದ್ವಾರ ಪ್ರವೇಶ ಮಾಡಬೇಕು ಅಂತಂದ್ರೆ ಇನ್ನೊಂದು ದಾರಿನೂ ಅದ. ನಂಗೆ ಗೊತ್ತು ನೀವು ಭಾಳ ಜನ ಇದನ್ನು ನೋಡಿರ್ತೀರಿ ಅಂತ, ಆದರೆ ಇದ್ರ ಪರಿಚಯ ನಿಮಗೆ ಎಷ್ಟದ, ಇದರ ಸಂಸ್ಥಾಪಕರು ಯಾರು, ಈ ಸಂಸ್ಥೆ ಏನೇನು ಕೆಲಸ ಮಾಡ್ತದ, ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಂತ. ವೆಲ್ಕಮ್ ಟು ಮನೀಷಾ ನರೇಟ್ಸ್. ಶ್ರೀ A.C. ಭಕ್ತಿ ವೇದಾಂತ ಪ್ರಭುಪಾದ ಆಚಾರ್ಯರು ಇಸ್ಕಾನ್ನ ಸಂಸ್ಥಾಪಕರು. 1966 ಜುಲೈ 13 ಇದನ್ನು ಸಂಸ್ಥಾಪಿಸಿದರು. ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಇದನ್ನು ಸಂಸ್ಥಾಪಿಸಿದ್ದು ಯುನೈಟೆಡ್ ಕಿಂಗ್ಡಮ್ಸ್ ಒಳಗೆ. ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತಾನೆ ಇದರ ಹೆಸರು. ಇದಕ್ಕೆ ಇಸ್ಕಾನ್ ಅಂಥೇಳಿ ಶಾರ್ಟ್ ಫಾರ್ಮ್ದಾಗ ಕರೀತಾರೆ. ಭಕ್ತಿಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವುದೇ ಇಸ್ಕಾನ್ನ ಮಹಾ ಉದ್ದೇಶ. ಅದೇ ಸದುದ್ದೇಶದಿಂದ 1997 ಬೆಂಗಳೂರಿನಲ್ಲಿ ಈ ಇಸ್ಕಾನ್ ದೇವಾಲಯ ನಿರ್ಮಾಣ ಆಗ್ತದೆ. ಭಾರತದ ಆಗಿನ ರಾಷ್ಟ್ರಪತಿಗಳು ಅಂದ್ರೆ 9ನೇ ರಾಷ್ಟ್ರಪತಿಗಳು ಆದ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ಇದರ ಉದ್ಘಾಟನೆಯನ್ನು ನೆರವೇರಿಸ್ತಾರಂತ. ಅಂದ್ರೆ ಈ ದೇವಾಲಯಕ್ಕೀಗ 27 ವರ್ಷ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗ್ಯದ ಅಂಥೇಳಿ ಹೇಳಾಗ್ತದೆ. ಇನ್ನೊಂದು ವೈಶಿಷ್ಟ್ಯತೆ ಹೇಳಬೇಕಪ್ಪ ಅಂತಂದ್ರೆ ಈ ಗುಡಿಯ ವಿನ್ಯಾಸ ಏನದಲ್ಲ, ಇದು ತಿರುಮಲ ದೇವಸ್ಥಾನದ ವಿನ್ಯಾಸದ ಪ್ರೇರಿತವಾಗಿ ಇದು ನಿರ್ಮಿಸಲಾಗ್ಯದಂತ. ಇಲ್ಲಿ ಒಳಗೆ ಬಾಲಾಜಿ ಮಂದಿರನೂ ಅದ, ಅಲ್ಲಿ ಮೂರ್ತಿ ಸಹಿತ ಆ ತಿರುಮಲದ ಮೂರ್ತಿ ಎಷ್ಟು ಹೈಟ್ ಅದಲ್ಲ ಅಷ್ಟೇ ಅದ ಅಂತ ಹೇಳಿ ಒಂದು ವಿಷಯ ಕೇಳ್ಪಟ್ಟೆ. ಇನ್ನು ಒಳಗೆ ಗರ್ಭಗುಡಿಗೆ ಒಟ್ಟು 7 ಬಾಗಿಲುಗಳದಾವು. ಅದಕ್ಕಿಂತ ಮೊದಲು ಒಂದು ಬಂಗಾರದ ಸ್ತಂಭ ಅದ, ಅಂದ್ರೆ ಬಂಗಾರ ಲೇಪಿತ ಸ್ತಂಭ. ಇದು ಒಟ್ಟು 17 ಮೀಟರ್ ಎತ್ತರ ಅದ. ಗರ್ಭಗುಡಿಯೊಳಗೆ ರಾಧಾಕೃಷ್ಣರು, ಕೃಷ್ಣ ಬಲರಾಮರು, ನಿತಾಯ್ ಗೌರಂಗ, ಪ್ರಭುಪಾದ ಆಚಾರ್ಯರು ಇವರೆಲ್ಲರನ್ನ ನಾವು ನೋಡ್ಬೋದು, ದರ್ಶನ ಪಡಿಬೋದು. ದರ್ಶನ ಪಡೆದು ಸ್ವಲ್ಪ ಕುಂತು ಭಜನೆಯನ್ನು ಕೇಳಿ ಎದ್ದು ಹೊರಗೆ ಬಂದ್ವಿ. ಇಲ್ಲಿ ಹೊರಗೆ ಭಾಳಷ್ಟು ಖಾದ್ಯಗಳು ಅದಾವು, ನಮಗೆ ಬೇಕಾದ್ರೆ ಪ್ರಸಾದವನ್ನು ತಗೋಬೋದು. ಮತ್ತು ಕೃಷ್ಣನ ಫೋಟೋ, ಬೇರೆ ಬೇರೆ ಥರದ್ದು ಹಲವಾರು ಸಾಮಗ್ರಿಗಳು ಇಟ್ಟಾರ ತಗೊಳ್ಳುವಂತಹುದು. ಅದಾದ್ಮೇಲೆ ಹೊರಗಡೆ ಬಂದ್ರೆ ಪ್ರಸಾದ ಇರ್ತದೆ. ನಾವು ಪ್ರಸಾದವನ್ನು ಸ್ವೀಕರಿಸಿದ್ವಿ. ಭಾಳಷ್ಟು ವರ್ಷಗಳ ನಂತರ ನಾವು ಈ ದೇವಾಲಯಕ್ಕೆ ಹೋದ್ವಿ. ಭಾಳ ಸಣ್ಣವರಿದ್ದಾಗ ಹೋಗಿರುವಂತಹ ನೆನಪಷ್ಟೇ. ನೀವು ಬೆಂಗಳೂರಿಗೆ ಬಂದರೆ ಖಂಡಿತವಾಗ್ಲಿ ಎಷ್ಟು ಸಲ ಆದರೂ ಪರವಾಗಿಲ್ಲ ಮತ್ತೆ ಹೋಗಿ ಪುನೀತರಾಗ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ. ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ 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 ಹರೇ ಹರೇ.